ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ನೋಡಿ, ನಾನು ಆಲ್ರೆಡಿ ಬ್ಲೌಸ್ ಪೀಸ್ ಮೇಲೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ನೆಕ್ ವಿಡ್ತು 4.5 ತೊಗೊಂಡಿದ್ದೀನಿ. ಡೀಪ್ ಬಂದು 10.5 ತೊಗೊಂಡಿದ್ದೀನಿ. ಇದು ಡೀಪ್ ವಿಡ್ತ್ ಬಂದು ನೋಡಿ 3.25 ತೊಗೊಂಡಿದ್ದೀನಿ. 3.25 ಕೂಡ ತೊಗೋತೀನಿ ನಾನು, ತೊಂದರೆ ಇಲ್ಲ. ಈಗ ಈ ಮೆಜರ್ಮೆಂಟ್ಗೆ ನಾನು ನೆನ್ನೆ ಮಾಡಿರುವಂಥದ್ದು ಸೇಮ್ ಅದೇ ವಿಡ್ತಲ್ಲೇ ಇದೆ. ಅಂದರೆ 1/4 ಇಂಚು ಇದು ಜಾಸ್ತಿ ಇದೆ. ಅಂದರೆ 4.25 ತೊಗೊಂಡಿದ್ದೀನಲ್ವ, ನಾನಿಲ್ಲಿ 2 ಇಂಚ್ಗೆ ನೆಕ್ ವಿಡ್ತ್ ಬರೋ ಥರ ಮಾರ್ಕ್ ಮಾಡ್ಕೊಂಡಿದ್ದೆ. ಅದು ಯಾವ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕು ಅಂತಂದರೆ ನೋಡಿ, ಸೇಮ್ ಡೀಪ್ ಬಂದು 10.5 ಇದೆ. ಈ ರೀತಿ ಇಟ್ಕೋಬೇಕು. ನೋಡಿ, ಇದು ಮಾರ್ಕು ನಾನು ಹೇಳ್ದೆ ಅಲ್ಲ 3.25 ತೊಗೋತೀನಿ ಅಂತೇಳಿ, ಹಂಗಾಗಿ ಸ್ವಲ್ಪ 1 ಪಾಯಿಂಟಷ್ಟು ಜಾಸ್ತಿ ಬರ್ತಿದೆ. ಓಕೆ, ಪರವಾಗಿಲ್ಲ. ನಿಮಗಿಲ್ಲ ನಮಗೆ ಬ್ರಾಡ್ ಜಾಸ್ತಿ ತುಂಬ ಜಾಸ್ತಿ ಆಗುತ್ತೆ ಅಂತಂದರೆ ಇಲ್ಲೇನಿದೆ ಈ ಮಾರ್ಕು ಮಿಡಲ್ ಬರೋ ಥರ, ಈ 3 ಲೀಫು ಮಿಡಲ್ ಬರೋ ಥರ ಈ ರೀತಿ ನೋಡಿಕೊಂಡು ಇಟ್ಕೊಂಡ್ರೆ ನಿಮಗೆ ಇಲ್ಲಿ ಸ್ವಲ್ಪ 1 ಪಾಯಿಂಟ್ ಅಥವಾ 2 ಪಾಯಿಂಟು ಎಕ್ಸ್ಟ್ರಾ ಬ್ರಾಡ್ ಬರುತ್ತೆ. ನಮಗೆ ಈ ಬ್ರಾಡ್ ಬೇಡ ಅಂತ ಅಂದರೆ ನೋಡಿ, ಇದನ್ನು ಕರೆಕ್ಟಾಗಿ ನೀವೇನು ಮಾರ್ಕ್ ಮಾಡ್ಕೊಂಡಿರ್ತೀರ ನೋಡಿ, ಅದ್ರ ಮೇಲೆ ಇಟ್ಕೊಂಡು ಇದನ್ನು ಸ್ಕಿಪ್ ಮಾಡಬೇಕು. ಇಲ್ಲಿ 3 ಲೀಫ್ನ ಹಾಕ್ಕೋಬೇಕು. ಇಲ್ಲೇನು ಹಾಕ್ಕೊಂಡಿದ್ದೀರಾ 3 ಲೀಫು, ಇದನ್ನು ಸ್ಕಿಪ್ ಮಾಡಿ ಇಲ್ಲಿ ನೀವು ಹಾಕ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಯಾಕಂದರೆ ನೆಕ್ಕು ಒಂದೇ ಡಿಸೈನ್ ಆಗಿರೋದ್ರಿಂದ ಈ ರೀತಿ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಓಕೆನಾ? ನಾನಿವಾಗ ಸ್ವಲ್ಪ ಬ್ರಾಡಾಗಿ ಇರಲಿ ಅಂತ ಹೇಳಿ ನೋಡಿ ಈ ರೀತಿಯೇ ಇಟ್ಕೊಂಡು ಟ್ರೇಸ್ ಮಾಡ್ಕೋತೀನಿ. ನೋಡ್ಕೊಳ್ಳಿ, ಇದು ಮಿಡಲ್. ಓಕೆನಾ? ನೆಕ್ ಡಿಸೈನು 2 ಸೈಡು ಒಂದೇ ರೀತಿ ಬರೋದ್ರಿಂದ ನೋಡಿ ಈ ರೀತಿ ಮಿಡಲ್ಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಕೆಳಗಡೆ ಕಾರ್ಬನ್ ಶೀಟು ಈ ಥರ ಇಡ್ತಾಯಿದ್ದೀನಿ. ಈ ರೀತಿ ಕಾರ್ಬನ್ ಶೀಟ್ ಇಡ್ತಾಯಿದ್ದೀನಿ. ನೋಡಿ, ಕೆಳಗಡೆ ಒಂದು ಕಾರ್ಬನ್ ಶೀಟ್ ಇಟ್ಟಿದ್ದೀನಿ. ಈ ರೀತಿ ಮೇಲ್ಗಡೆ ಇನ್ನೊಂದು ಕಾರ್ಬನ್ ಶೀಟು ಈ ರೀತಿ ಉಲ್ಟಾ ಇಟ್ಕೊಳ್ತಾ ಇದ್ದೀನಿ. ಕ್ಲಾತ್ ಎಷ್ಟಿದೆ ನೋಡಿ, ಸೇಮ್ ನೋಡಿಕೊಂಡು ಅದೇ ಥರ ಇಟ್ಕೊಡಿ. ಓಕೆನಾ? ಆ ರೀತಿ ಇಟ್ಕೊಂಡಾದಮೇಲೆ ನಾವಿಲ್ಲಿ ಮಾರ್ಕು ಮಿಡಲ್ ಎಲ್ಲಿಗೆ ಬರುತ್ತೆ ನೋಡಿ ಮಾರ್ಕ್ ಮಾಡ್ಕೊಂಡಿದ್ವಲ್ವ, ಸೇಮು ಅದೇ ರೀತಿ ಒಂದು ಸಲ ನೋಡ್ಕೊಳ್ಳಿ ಡೀಪು ಕರೆಕ್ಟಾಗಿ ಬರ್ತಿದೆಯಾ ಅಂತ ಹೇಳಿ. ನೋಡಿ, ಇಲ್ಲಿ ಡೀಪ್ ಬಂದು ನಮಗೆ ಇಲ್ಲಿ ಮಾರ್ಕ್ ಇದೆ ಅಲ್ವಾ, ಕಾರ್ಬನ್ ಶೀಟ್ ತೆಗೆದುಬಿಡ್ತೀನಿ. ನೋಡಿ, ಈ ಮಾರ್ಕ್ ಮೇಲೆ ಬರಬೇಕು. ನೋಡಿಕೊಂಡು ಕಾರ್ಬನ್ ಶೀಟ್ನ ನೀಟಾಗಿ ಈ ರೀತಿ ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಂಡು ಗುಂಡ್ಪಿನ್ ಹಾಕ್ಕೊಳ್ಳಿ. ಗುಂಡ್ಪಿನ್ ಹಾಕ್ಕೊಂಡ್ರೆ ನಿಮಗೆ ಅಲ್ಗಾಡಲ್ಲ. ಇಲ್ಲ ಅಂತ ಅಂದರೆ ಆಚೆ ಈಚೆ ಆಗಿ ಟ್ರೇಸಿಂಗೆಲ್ಲ ಸೈಡ್ಗೆ ಹೋಗುತ್ತೆ. ಆವಾಗ ಫುಲ್ಲು ಬ್ಲೌಸ್ ನೆಕ್ಕು ಹಾಳಾಗುತ್ತೆ. ಆದಷ್ಟು ಕೈಯೆಲ್ಲ ಎತ್ತಿ ಮತ್ತೆ ಟ್ರೇಸ್ ಮಾಡೋದು ಆ ರೀತಿ ಎಲ್ಲ ಮಾಡಬೇಡಿ. ಸ್ಟಿಫಾಗಿ ಇಟ್ಕೊಳ್ಳಿ. ಗುಂಡ್ಪಿನ್ ಹಾಕ್ಕೊಂಡ್ರೆ ತುಂಬ ಈಸಿ ಇರುತ್ತೆ ಟ್ರೇಸ್ ಮಾಡ್ಕೊಳ್ಳೋದಕ್ಕೆ. ನಾವು ಕೆಳಗಡೆನೂ ಕಾರ್ಬನ್ ಶೀಟ್ ಹಾಕ್ಕೊಂಡಿರೋದ್ರಿಂದ ಒಂದೇ ಸಲ 2 ಸೈಡೂ ಟ್ರೇಸ್ ಆಗುತ್ತೆ. ಇಲ್ಲ ಅಂತಂದರೆ ನೀವು ಒಂದೊಂದು ಸಲನೇ ಟ್ರೇಸ್ ಮಾಡ್ಕೊಳ್ಬೇಕು. ಅದು ಸ್ವಲ್ಪ ಟೈಮೆಲ್ಲ ಜಾಸ್ತಿ ತೊಗೊಳುತ್ತೆ. ನಾವು ಯಾವಾಗಲೂ ಅಷ್ಟೇ, ನಾವೇನಾದರೂ ಒಂದು ವರ್ಕ್ ಮಾಡ್ತೀವಿ ಅಂತ ಅಂದಾಗ ನಾವು ಆದಷ್ಟು ಅದರಲ್ಲಿ ಕೆಲಸನ ಕಡಿಮೆ ಮಾಡಿಕೊಂಡು ವರ್ಕ್ ಮಾಡಬೇಕು. ಅದು ಸ್ಟಿಚಿಂಗಲ್ಲಾಗಿರ್ಬೋದು, ಎಂಬ್ರಾಯ್ಡ್ರಿಲಾಗಿರ್ಬೋದು. ನಾವು ಯಾವ ಶಾರ್ಟ್ಕಟ್ಟಲ್ಲಿ ಕೆಲಸನ ಕಡಿಮೆ ಮಾಡ್ಕೊಳ್ಬೋದು ಅಂತ ಹೇಳಿ ಯೋಚನೆ ಮಾಡಿ ಹಾಕ್ಕೊಳ್ಳಿ. ತುಂಬ ಈಸಿ ಆಗುತ್ತೆ ಈ ಮೆಥಡಲ್ಲಿ ನೀವು ಮಾರ್ಕ್ ಮಾಡೋದ್ರಿಂದ. ಒಂದೇ ಸಲ ಫುಲ್ ನೆಕ್ ಅನ್ನೋದು ಕವರ್ ಆಗಿಬಿಡುತ್ತೆ.
ಓಕೆನಾ. ಈಗ ಇದನ್ನು ನಾನು ಮಾರ್ಕ್ ಮಾಡ್ಕೊಂಡಿಲ್ಲ, ಈ ಹ್ಯಾಂಗಿಂಗ್ ಫ್ಲವರ್ ಏನಿದೆ ಇದನ್ನು ಮಾರ್ಕ್ ಮಾಡ್ಕೊಂಡಿಲ್ಲ, ಓನ್ಲಿ ನೆಕ್ ಮಾತ್ರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ನನಗೆ ಮಾರ್ಕ್ ಆಗಿದೆ. ಓಕೆನಾ. ಬ್ಯಾಕ್ ಸೈಡು ಅಷ್ಟೇ ಮಾರ್ಕ್ ಆಗಿರುತ್ತೆ ನೋಡಿ. ನೋಡಿ ಮಾರ್ಕ್ ಆಗಿದೆ, ಎರಡು ಸೈಡು ಆಗಿದೆ. ಇವಾಗ ನಾನು ಹ್ಯಾಂಗಿಂಗ್ನ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ಕೋತೀನಿ. ಈ ರೀತಿ ಕಾರ್ಬನ್ ಶೀಟ್ ಇಟ್ಟು ಜಸ್ಟ್ ಒಂದೇ ಸಲ ಕಾರ್ಬನ್ ಶೀಟ್ನ ಇಟ್ಕೊಳ್ಳಿ, ಆವಾಗ ನೀಟಾಗಿ ಒಂದೇ ಸಲ ಟ್ರೇಸ್ ಮಾಡ್ಕೋಬೋದು. ಇಲ್ಲಿ ಕೆಳಗಡೆನೂ ಇದೆಲ್ಲ, ಮತ್ತು ಈ ಕಾರ್ಬನ್ ಶೀಟ್ ತೆಗೆದು ಇಲ್ಲ ಹಾಕ್ಕೊಂಡು ಮಾಡೋದಕ್ಕಾಗೋದಿಲ್ಲ, ಅದಕ್ಕೋಸ್ಕರ ಒಂದೇ ಸಲ ಹಾಕೋಬೇಕಾಗತ್ತೆ ಕಾರ್ಬನ್ ಶೀಟು. ನೋಡಿ ಜಸ್ಟ್ ಈಗ ಈ ಫ್ಲವರ್ ಹ್ಯಾಂಗಿಂಗ್ ಮಾತ್ರ ಟ್ರೇಸ್ ಮಾಡ್ಕೊಳ್ತೀನಿ. ನೋಡಿ ಕರೆಕ್ಟಾಗಿ ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೆ ನೋಡಿ ಅದ್ರ ಮೇಲೆ ಬರೋ ಥರ ಇಟ್ಕೊಂಡಿದ್ದೀನಿ. ನೋಡಿ ನಾನಿಲ್ಲಿ ಯೆಲ್ಲೋ ಕಲರ್ ಕಾರ್ಬನ್ ಶೀಟ್ನ ಯೂಸ್ ಮಾಡಿದ್ದೀನಿ. ಇದರಲ್ಲಿ ವೈಟ್ ಕಲರ್ ಸಿಗುತ್ತೆ, ಪಿಂಕ್ ಸಿಗುತ್ತೆ, ನಿಮಗೆ ಬ್ಲೂ ಕಲರ್ ಸಿಗುತ್ತೆ. ಯಾವಾಗಲೂ ಅಷ್ಟೇ ನಾವು ಕ್ಲಾತ್ನ ಯಾವ್ದು ಯೂಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವ ಕಲರ್ ಕಾರ್ಬನ್ ಶೀಟ್ನ ಯೂಸ್ ಮಾಡಬೇಕು ಅಂತ ಹೇಳಿ. ತುಂಬ ಲೈಟ್ ಕ್ಲಾತ್ ಏನಾದ್ರು ಯೂಸ್ ಮಾಡ್ತೀರಾ ಅಂತಂದರೆ ಆದಷ್ಟು ವೈಟ್ ಆ್ಯಂಡ್ ಯೆಲ್ಲೋ ಕಲರಲ್ಲೇ ಕಾರ್ಬನ್ ಶೀಟ್ ಯೂಸ್ ಮಾಡಿ. ಅದ್ರ ಮೇಲೆ ನೀವೇನಾದ್ರು ಈಗ ಲೈಟ್ ಕಲರಲ್ಲಿ ಯಾವ್ದಾದ್ರು ವೈಟ್ ಅಥವಾ ಆಫ್ ವೈಟು ಅಥವಾ ಲೈಟ್ ಪಿಂಕ್ ಕಲರ್ ಆ ಥರ ಏನಾದ್ರೂ ಎಕ್ಸಾಂಪಲ್ಲು ಆ ಥರ ಏನಾದ್ರು ಯೂಸ್ ಮಾಡ್ತೀರಾ ನೀವು ಕ್ಲಾತ್ ಮೇಲೆ ವರ್ಕ್ ಮಾಡ್ತೀರಾ ಅಂತಂದರೆ ಆದಷ್ಟು ವೈಟು ಮತ್ತು ಯೆಲ್ಲೋ ಕಲರ್ ಕಾರ್ಬನ್ ಶೀಟ್ನೇ ಯೂಸ್ ಮಾಡಬೇಕು. ಅದ್ರ ಮೇಲೆಲ್ಲ ನೀವೇನಾದ್ರೂ ಈ ಬ್ಲೂ ಕಲರು ಪಿಂಕ್ ಕಲರ್ ಯೂಸ್ ಮಾಡಿದ್ರೆ ತುಂಬ ಗಲೀಜು ಆಗಿರೋ ಥರ ಕಾಣುತ್ತೆ, ಕೊಳೆ ಕೊಳೆ ಥರ ಕಾಣುತ್ತೆ, ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ಆದಷ್ಟು ಕ್ಲಾತ್ ಯಾವ್ದು ಯೂಸ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಕಾರ್ಬನ್ ಶೀಟ್ನ ಯೂಸ್ ಮಾಡೋದು. ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳುವಾಗ ಆದಷ್ಟು ಕೈನ ಅಂದರೆ ಶೀಟೆಲ್ಲೂ ಡಿಸೈನು ಅಲ್ಗಾಡದೇ ಇರೋ ರೀತಿ ಇಟ್ಕೊಳ್ಬೇಕು. ತುಂಬ ಎಲ್ಲ ಒತ್ತಿಟ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ಕೈದೆಲ್ಲ ಟ್ರೇಸ್ ಆಗ್ಬಿಡುತ್ತೆ. ನೀವು ಯಾವ ರೀತಿ ಒತ್ತಿಟ್ಕೊಂಡಿರ್ತೀರ ನೋಡಿ ಕಾರ್ಬನ್ ಶೀಟ್ ಇಟ್ಟಿರೋದ್ರಿಂದ ಕೈ ನೀವು ಯಾವ ರೀತಿ ಒತ್ತಿಟ್ಕೊಂಡಿರ್ತೀರ ಅದನ್ನೆಲ್ಲ ಟ್ರೇಸ್ ಆಗಿಬಿಡುತ್ತೆ, ಇಂಪ್ರೆಷನ್ ಬಿದ್ದುಬಿಡುತ್ತೆ. ಅದಕ್ಕೋಸ್ಕರ ಆದಷ್ಟು ಕೈ ತುಂಬ ಎಲ್ಲ ಒತ್ತಿಟ್ಕೊಳ್ಳೋದಕ್ಕೆ ಹೋಗಬೇಡಿ. ಸ್ಮೂತಾಗಿ ಮಾರ್ಕ್ ಏನಿದೆ ನೋಡಿಕೊಂಡು ಜಸ್ಟ್ ಅದಷ್ಟೇ ನೀವು ಟ್ರೇಸ್ ಮಾಡ್ಕೊಳ್ಳಿ. ಬಿಗಿನರ್ಸು ನೀಟಾಗಿ ಕಾರ್ಬನ್ ಶೀಟು ಮತ್ತು ಏನು ಡಿಸೈನ್ ಶೀಟ್ ಏನು ಹಾಕ್ಕೊಂಡಿರ್ತೀರ ನೋಡಿ ಅದನ್ನು ಸೇರಿ ಕ್ಲಾತ್ಗೆ ಗುಂಡ್ಪಿನ್ ಹಾಕ್ಕೊಂಡು ಆಮೇಲೆ ನೀವು ಟ್ರೇಸ್ ಮಾಡಿ. ಇಲ್ಲ ಅಂತಂದರೆ ಖಂಡಿತ ಆಚೆ ಈಚೆ ಅಲ್ಗಾಡತ್ತೆ, ಡಿಸೈನು ಫುಲ್ ಹಾಳಾಗುತ್ತೆ. ಆದಷ್ಟು ಗುಂಡ್ಪಿನ್ ಯೂಸ್ ಮಾಡೋದು ಒಳ್ಳೆಯದು. ಓಕೆನಾ. ಇದ್ರ ಸ್ಟಿಚಿಂಗ್ ವಿಡಿಯೋ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಓಕೆನಾ. ನಾನು ಇನ್ನೂ ಇದು ವರ್ಕ್ ಹಾಕಿಲ್ಲ, ಸ್ಲೀವ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ, ಬಟ್ ಇನ್ನೂ ಬ್ಯಾಕ್ ಸೈಡ್ ವರ್ಕ್ ಹಾಕಿಲ್ಲ. ಇನ್ನೊಂದು ನಾಳೆ ಅಥವಾ ನಾಳಿದ್ದು ವೀಡಿಯೋದಲ್ಲಿ ಇದ್ರ ಸ್ಟಿಚಿಂಗ್ ವರ್ಕ್ ಹಾಕೋದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ, ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ. ಓಕೆನಾ. ತುಂಬ ಜನ ಕೇಳ್ತಿದ್ರಿ ಯಾವ ರೀತಿ ಟ್ರೇಸ್ ಮಾಡ್ಕೊಳ್ಳೋದು ನೀವು ರೆಡಿ ಮಾಡಿರುವಂಥ ಡಿಸೈನ್ ಬುಕ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಟ್ರೇಸ್ ಮಾಡಿಕೊಂಡು ವರ್ಕ್ ಹಾಕಬೇಕು ತೋರಿಸ್ಕೊಡಿ ಅಂತ ಅಂದಿದ್ರಿ. ಅದಕ್ಕೋಸ್ಕರ ನಾನು ಈ ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ವಿಡಿಯೋ ಆಗಿ ಇದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ನಲ್ಲಿ ಯಾರಿಗಾದರೂ ಸ್ಟಿಚಿಂಗು ಎಂಬ್ರಾಯ್ಡ್ರಿ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಆದಷ್ಟು ನನ್ನ ವಿಡಿಯೋನ ಅವ್ರಿಗೂ ಕೂಡ ಶೇರ್ ಮಾಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ಹೇಗನ್ನಿಸ್ತು, ನಿಮಗೆ ಯೂಸ್ ಆಗುತ್ತಾ ಇಲ್ವಾ ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಮಾಡಿ. ಓಕೆನಾ. ನಿಮಗೇನಾದರೂ ಖಂಡಿತ ಯೂಸ್ ಆಗುತ್ತೆ ಅಂತ ಅಂದರೆ ನನಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಅದಕ್ಕೋಸ್ಕರ ಆದಷ್ಟು ವಿಡಿಯೋ ಯೂಸ್ ಆಗುತ್ತಾ ಇಲ್ಲ ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಒಂದು ಲೈಕ್ ಮತ್ತು ಒಂದು ಕಮೆಂಟು ತುಂಬಾ ಮುಖ್ಯ ಆಗಿರುತ್ತೆ. ಯಾಕಂದರೆ ನಮಗೆ ಇನ್ನೊಂದಷ್ಟು ವೀಡಿಯೋಸ್ನ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ತಾಗುತ್ತೆ. ಅದಕ್ಕೋಸ್ಕರ ನೋಡಿ ನನಗೆ ಇಲ್ಲಿ ಕೆಳಗಡೆ ಟೇಬಲ್ ಇಲ್ಲ, ಸ್ವಲ್ಪ ನಿಧಾನಕ್ಕೆ ರೀತಿ ಮೇಲ್ಗಡೆ
ಬಟ್ಟೆನ ಜರ್ಕಿಸ್ಕೊಳ್ತಾ ಇದ್ದೀನಿ. ನೋಡಿ ಡಿಸೈನ್ ಕೂಡ ಎಲ್ಲೋ ಅಲ್ಗಾಡದೆ ಇರೋ ಥರ ನೋಡ್ಕೊಳ್ಳಿ. ಅದೇ ನಾನು ಮೊದಲು ಹೇಳ್ದಾಗೆ ಗುಂಡ್ಪಿನ ಹಾಕ್ಕೊಂಡ್ರೆ ಬೆಸ್ಟು ಬಿಗಿನರ್ಸು. ಇದನ್ನು ಕೂಡ ನೀಟಾಗಿ ಟ್ರೇಸ್ ಮಾಡಿಕೊಂಡ್ರೆ ಟ್ರೇಸಿಂಗ್ ಎಲ್ಲ ಮುಗಿಯುತ್ತೆ. ಇದಕ್ಕೆ ಏನು ಸ್ಟೋನ್ ಚೈನ್ ಎಲ್ಲ ಕೊಡ್ತಿಲ್ಲ, ಜಸ್ಟ್ ಬಾಲ್ ಚೈನು ಪೈಪಿಂಗ್ ಕೊಟ್ಟು ನಾನು ನೆಕ್ ಡಿಸೈನ್ನ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ನನಗೆ ಅಷ್ಟೊಂದು ಸ್ಟೋನ್ ಚೈನು ಇಷ್ಟ ಆಗಲ್ಲ. ಯಾಕಂತಂದರೆ ಬ್ಯಾಕ್ ಸೈಡ್ ಕೂದಲಿಗೆಲ್ಲ ಸಿಕ್ಕಾಕೊಳ್ಳುತ್ತೆ, ಅಥವಾ ಬ್ಲೌಸ್ ಪೀಸು ಸ್ಯಾರಿ ಏನಾದರೂ ಡ್ಯಾಮೇಜ್ ಆಗುತ್ತೆ ಏನು ಸ್ಲೀವ್ ಹತ್ರ ಎಲ್ಲ ಹಾಕ್ಕೊಂಡಾಗ. ಅದಕ್ಕೋಸ್ಕರ ನನಗೆ ಸ್ಟೋನ್ ಚೈನ್ ಅಷ್ಟು ಇಷ್ಟ ಆಗಲ್ಲ. ನಾನಿಲ್ಲಿ ನೆಕ್ಗೆ ಪೈಪಿಂಗ್ ಕೊಟ್ಟು ಜಸ್ಟ್ ಬಾಲ್ ಚೈನ್ ಅಷ್ಟೇ ಹಾಕಬೇಕು ಅಂತ ಇದ್ದೀನಿ. ಸ್ಲೀವ್ ಡಿಸೈನು ನಾನು ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ. ಬ್ಯಾಕ್ ಸೈಡು ಮತ್ತು ಫ್ರಂಟ್ ಪಾರ್ಟ್ ಮಾತ್ರ ಬ್ಯಾಲೆನ್ಸ್ ಇದೆ. ಅದನ್ನು ಕೂಡ ಇನ್ನೊಂದು 2 ಡೇಸು ಆಯಿತಾ, ಇದು ಏನು ವರ್ಕ್ ಹಾಕೋದು ಯಾವ ರೀತಿ ವರ್ಕ್ ಹಾಕಬೇಕು ಅಂತ ಹೇಳಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನೋಡಿ ಒಂದು ಸಲ ನೀವು ರಿಮೂವ್ ಮಾಡಿದ್ರೆ ಮತ್ತೆ ಡಿಸೈನ್ನ ಇಟ್ಕೊಂಡು ಟ್ರೇಸ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಿಧಾನಕ್ಕೆ ಎಲ್ಲ ಕಡೆನೂ ನಾವು ಟ್ರೇಸ್ ಮಾಡ್ಕೊಂಡಿದ್ದೀವ ಅಂತ ಹೇಳಿ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಈ ಡಿಸೈನ್ ಶೀಟ್ನ ತೆಗೀರಿ. ನೀವು ಮುಂಚೆನೇ ಎಲ್ಲಾದರೂ ಸ್ಕಿಪ್ ಮಾಡಿ ರಿಮೂವ್ ಮಾಡಿಬಿಟ್ರೆ ಡಿಸೈನು ಮತ್ತೆ ಅದನ್ನು ಇಟ್ಟು ವರ್ಕ್ ಮಾಡೋದು ಟ್ರೇಸ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಓಕೆನಾ. ನೋಡಿ ನಾನು ಎಲ್ಲ ಕಡೆನೂ ಆಗಿತ್ತು. ಜಸ್ಟ್ ಇಲ್ಲೊಂದು ಫ್ಲವರ್ ಒಳಗಡೆ ಒಂದು ಸಣ್ಣದು ಈ ರೀತಿಯಾಗಿ ಇದೊಂದು ಸ್ಕಿಪ್ ಮಾಡಿದೆ ನೋಡಿ, ಅದನ್ನು ಕೂಡ ಹಾಕ್ಕೊಂಡೆ. ಇವಾಗ ತೆಗಿತೀನಿ. ಟ್ರೇಸ್ ಆಗಿದೆ. ನಿಮಗೆ ಮೊಬೈಲ್ನಲ್ಲಿ ಅಷ್ಟಾಗಿ ಕಾಣ್ತಿಲ್ಲ ಅನಿಸುತ್ತೆ ನೋಡಿ, ಟ್ರೇಸ್ ಆಗಿದೆ. ಓಕೆನಾ. ಇದಿಷ್ಟು ಯಾವ ರೀತಿ ಟ್ರೇಸ್ ಮಾಡ್ಕೊಳ್ಳೋದು ನೆಕ್ ಡಿಸೈನ್ನ ಅನ್ನೋದಾಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಟೇಕ್ ಕೇರ್, ಬಾಯ್.